ತಮಿಳುನಾಡಲ್ಲಿ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಸರ್ಕಾರ ರಚನೆಗೆ ವೇದಿಕೆ ಸಿಗ್ತಿಲ್ಲ. ಟಿವಿಕೆ ನಾಯಕ ವಿಜಯ್ ಇವತ್ತು 2ನೇ ಬಾರಿ ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ. ತಮ್ಮ ನಿರ್ಧಾರ ಮರುಪರಿಶೀಲಿಸುವಂತೆ ಮನವಿ ಮಾಡಿದ್ದಾರೆ. ಆದರೆ ರಾಜ್ಯಪಾಲರು ಮಾತ್ರ ನೀವು 117 ಶಾಸಕರ ಬಹುಮತದ ಪತ್ರ ತಗೊಂಡು ಬನ್ನಿ, ಬಹುಮತ ತೋರಿಸಿದ್ರೆ ನಿಮಗೆ ಅವಕಾಶ ನೀಡ್ತೇವೆ, ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ಲೋಕಭವನಕ್ಕೆ ಕರೆಯೋದಿಲ್ಲ, ಮತ ಬಹುಮತವಿದ್ರೆ ನಿಮಗೆ ಸರ್ಕಾರ ರಚನೆಗೆ ಅವಕಾಶವಿದೆ ಅಂತ ಹೇಳಿದ್ದಾರೆ. ಲೋಕಭವನದಿಂದ ಮತ್ತೆ ತಮ್ಮ ನಿವಾಸಕ್ಕೆ ತೆರಳಿದ ವಿಜಯ್ ಮುಂದಿನ ಹೋರಾಟದ ಬಗ್ಗೆ ಆಪ್ತರ ಜೊತೆ ಚರ್ಚೆ ನಡೆಸಿದ್ದಾರೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಜೊತೆ ವಿಜಯ್ ಚರ್ಚೆ ಮಾಡಿದ್ದು ಹೈಕೋರ್ಟ್ ಮೆಟ್ಟಿಲೇರಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ರಾಜ್ಯಪಾಲರು ಸರ್ಕಾರ ರಚನೆಗೆ ಗ್ರೀನ್ ಸಿಗ್ನಲ್ ಕೊಡದಿದ್ರೆ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ವಿಜಯ್ ನಿರ್ಧರಿಸಿದ್ದಾರಂತೆ. ಇತ್ತ ಟಿವಿಕೆಗೆ ಒಂದೊಂದೇ ಪಕ್ಷಗಳು ಒಲವು ತೋರಿಸ್ತಾ ಇದೆ. ಸಿಪಿಐ ಪಕ್ಷ ವಿಜಯ್ ಪರ ಒಲವು ತೋರಿದ್ದು ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸೋಕೆ ವಿಜಯ್ಗೆ ಅವಕಾಶ ಕೊಡಬೇಕು ಅಂತ ಆಗ್ರಹಿಸಿದೆ. ಟಿವಿಕೆ ಪರ ಸಿಪಿಐ ರಾಜ್ಯ ಕಾರ್ಯದರ್ಶಿ ವೀರಪ್ಪ ಪಾಂಡ್ಯನ್ ಬ್ಯಾಟ್ ಬೀಸಿದ್ದು ಸರ್ಕಾರ ರಚಿಸೋಕೆ ವಿಜಯ್ಗೆ ಅವಕಾಶ ಕೊಡಬೇಕು ಅಂತ ಸರ್ಕಾರವನ್ನ ಗವರ್ನರ್ ಅವರನ್ನ ಆಗ್ರಹಿಸಿದ್ದಾರೆ. ಸಿಪಿಐನಿಂದ 2 ಶಾಸಕರು ಗೆದ್ದಿದ್ದು ಆ ಮೂಲಕ ವಿಜಯ್ಗೆ ಬೆಂಬಲ ನೀಡುವ ಸುಳಿವನ್ನ ಸಿಪಿಐ ಕೊಟ್ಟಿದೆ. ಇನ್ನು ವಿಜಯ್ ಪರ ಅಭಿಮಾನಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ವಿಜಯ್ ಪ್ರಮಾಣ ವಚನ ಸ್ವೀಕರಿಸಲು ಗವರ್ನರ್ ಅವಕಾಶ ಕೊಡಬೇಕು ಅಂತ ವಿಜಯ್ ಅಭಿಮಾನಿಗಳು ಪ್ರತಿಭಟನೆ ಮಾಡಿದ್ದಾರೆ. ಚೆನ್ನೈನಲ್ಲಿರುವ ಲೋಕಭವನದ ಮುಂದೆ ಸೇರಿದ ಟಿವಿಕೆ ಬೆಂಬಲಿಗರು ಹಾಗೂ ವಿಜಯ್ ಅಭಿಮಾನಿಗಳು ರಾಜ್ಯಪಾಲರ ನಡೆ ಖಂಡಿಸಿ ಪ್ಲಕಾರ್ಡ್ ಹಿಡ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ವಿಜಯ್ ಪ್ರಮಾಣ ವಚನ ವಿಚಾರದಲ್ಲಿ ಅಭಿಮಾನಿಗಳು ಫುಲ್ ಕನ್ಫ್ಯೂಸ್ ಆಗಿದ್ದಾರೆ. ಪ್ರಮಾಣ ವಚನಕ್ಕೆ ಅಂತ ಸಿದ್ಧತೆ ಮಾಡಿಕೊಂಡಿದ್ದಂತಹ ಚೆನ್ನೈನ ನೆಹರು ಸ್ಟೇಡಿಯಂನತ್ತ ಅಭಿಮಾನಿಗಳು ಮತ್ತು ಟಿವಿಕೆ ಪಕ್ಷದ ಕಾರ್ಯಕರ್ತರು ಬೆಂಬಲಿಗರು ಆಗಮಿಸ್ತಾ ಇದ್ದಾರೆ. ಆದರೆ ಸ್ಟೇಡಿಯಂ ಒಳಗೆ ಪೊಲೀಸರು ಜನರನ್ನ ಬಿಡ್ತಿಲ್ಲ. ಇನ್ನು ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಎಐಎಡಿಎಂಕೆ ಶಾಸಕರು ರೆಸಾರ್ಟ್ ಸೇರಿಕೊಂಡಿದ್ದಾರೆ. 28ಕ್ಕೂ ಹೆಚ್ಚು ಎಐಎಡಿಎಂಕೆ ಶಾಸಕರು ಪುದುಚೇರಿ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಟಿವಿಕೆಗೆ ಬೆಂಬಲ ಸೂಚಿಸಲು ಎಐಎಡಿಎಂಕೆಯ ಕೆಲ ಶಾಸಕರು ರೆಡಿಯಾಗಿದ್ದಾರೆ. ಮೈತ್ರಿಯಿಂದ ಕಾಂಗ್ರೆಸ್ ಹೊರಗಿಟ್ಟರೆ ಬೆಂಬಲ ನೀಡ್ತೀವಿ ಎಂಬ ಷರತ್ತು ಹಾಕಿದ್ದಾರೆ ಎನ್ನಲಾಗಿದೆ. ಆದರೆ ವಿಜಯ್ ಮಾತ್ರ ಕಾಂಗ್ರೆಸ್ ಶಾಸಕರನ್ನ ಬಿಡಲು ಒಪ್ತಿಲ್ಲ ಎನ್ನಲಾಗಿದೆ. ಮತ್ತೊಂದೆಡೆ ಮುಂದಿನ ನಿರ್ಧಾರದ ಬಗ್ಗೆ ಪಳನಿಸ್ವಾಮಿ ಮನೆಯಲ್ಲಿ ಎಐಎಡಿಎಂಕೆ ಶಾಸಕರು ಸಭೆ ನಡೆಸ್ತಾ ಇದ್ದಾರೆ. ಬಳಿಕ ರಾಜ್ಯಪಾಲರ ಭೇಟಿ ಮಾಡಲಿದ್ದಾರೆ ಎನ್ನಲಾಗ್ತಿದೆ. ವಿಜಯ್ಗೆ ಸರ್ಕಾರ ರಚನೆಗೆ ಅವಕಾಶ ನೀಡಲು ಗವರ್ನರ್ ಮೀನಾಮೇಷ ಎಣಿಸುತ್ತಿದ್ದಾರೆ. ಈ ಬಗ್ಗೆ ನಟ ಪ್ರಕಾಶ್ ರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡು ಗವರ್ನರ್ ನಡೆಯನ್ನ ಪ್ರಕಾಶ್ ರಾಜ್ ಖಂಡಿಸಿದ್ದಾರೆ. ರಾಜ್ಯಪಾಲರ ಈ ನಡವಳಿಕೆ ಅಸಹ್ಯಕರ, ಸ್ವೀಕಾರಾರ್ಹವಲ್ಲ ಮತ್ತು ಸಂವಿಧಾನ ಬಾಹಿರ. ನನ್ನ ಹಾಗೂ ವಿಜಯ್ ಮಧ್ಯೆ ಭಿನ್ನಾಭಿಪ್ರಾಯ ಇರಬಹುದು, ಆದರೆ ವಿಜಯ್ಗೆ ಜನಾದೇಶ ಸಿಕ್ಕಿದೆ. ಸದನದ ಮಹಡಿಯಲ್ಲಿ ತಮ್ಮ ಹಕ್ಕು ಮಂಡಿಸಲು ಅವಕಾಶ ಕೊಡಬೇಕು ಅಂತ ಪ್ರಕಾಶ್ ರಾಜ್ ಆಗ್ರಹಿಸಿದ್ದಾರೆ. ಇನ್ನು ವಿಜಯ್ಗೆ ನಟ ಕಮಲ್ ಹಾಸನ್ ಕೂಡ ಬೆಂಬಲ ನೀಡಿದ್ದಾರೆ. ಸರ್ಕಾರ ರಚನೆಗೆ ವಿಜಯ್ಗೆ ಆಹ್ವಾನಿಸುವಂತೆ ಗವರ್ನರ್ಗೆ ಕಮಲ್ ಹಾಸನ್ ಒತ್ತಾಯಿಸಿದ್ದಾರೆ. ಡಿಎಂಕೆ ಮಿತ್ರ ಪಕ್ಷದ ಶಾಸಕರಿಗೆ ನಟ ವಿಜಯ್ ಗಾಳ ಹಿನ್ನೆಲೆಯಲ್ಲಿ ಹಂಗಾಮಿ ಸಿಎಂ ಎಂಕೆ ಸ್ಟಾಲಿನ್ ಅಲರ್ಟ್ ಆಗಿದ್ದಾರೆ. ತಮ್ಮ ಪಕ್ಷದ ಶಾಸಕರ ಜೊತೆಗೆ ಮಿತ್ರ ಪಕ್ಷದ ಶಾಸಕರಿಗೂ ಸಭೆಗೆ ಬುಲಾವ್ ಕೊಟ್ಟಿದ್ದಾರೆ. ಸಂಜೆ 5ವರೆಗೆ ಸ್ಟಾಲಿನ್ ನಿವಾಸದಲ್ಲೇ ಸಭೆ ನಡೆಯಲಿದೆ. ಇನ್ನು ಸಭೆಗೂ ಮುನ್ನವೇ ವಿಸಿಕೆ ನಾಯಕ ತಿರುಮಾವಳವನ್ ಸ್ಟಾಲಿನ್ ಭೇಟಿಯಾಗಿದ್ದಾರೆ. ಇವರ ಜೊತೆಗೆ ಎಡಪಕ್ಷಗಳ ನಾಯಕರಾದ ಸಿಪಿಐ ರಾಜ್ಯ ಕಾರ್ಯದರ್ಶಿ ವೀರಪಾಂಡಿಯನ್ ಮತ್ತು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಪಿ ಷಣ್ಮುಗಂ ಕೂಡ ಭೇಟಿಯಾಗಿದ್ದಾರೆ. ರಾಜ್ಯದಲ್ಲಿ ಉಂಟಾಗಿರುವ ಅತಂತ್ರ ಸ್ಥಿತಿಯ ಬಗ್ಗೆ ಸ್ಟಾಲಿನ್ ಜೊತೆ ಚರ್ಚೆ ನಡೆಸಿದ್ದಾರೆ. ತಮಿಳುನಾಡಲ್ಲಿ ಡಿಎಂಕೆ ಮೈತ್ರಿ ತೊರೆದು ಟಿವಿಕೆ ಜೊತೆ ಕಾಂಗ್ರೆಸ್ ಸೇರ್ಕೊಂಡಿದೆ. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಬೆನ್ನಿಗೆ ಚೂರಿ ಹಾಕು ಪಕ್ಷ ಅಂತ ಬಿಜೆಪಿ ಲೀಡರ್ಸ್ ಆರೋಪಿಸಿದ್ರು. ಈ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿಯವರು ಜಾಣ ಕುರುಡು ರೀತಿ ವರ್ತನೆ ಮಾಡ್ತಾರೆ. ಹೌದು, ಪಾಲಿಟಿಕ್ಸ್ ಅಂದ್ರೆ ಪಾಲಿಟಿಕ್ಸ್. ಅಲ್ಲಿ ಸರ್ಕಾರ ಬರಬೇಕು, ಜನರಿಗೆ ಆಡಳಿತ ನೀಡಬೇಕು. ಆ ದೃಷ್ಟಿಯಿಂದ ಅವರಿಗೆ ಬೆಂಬಲ ನೀಡಬೇಕಾಗತ್ತೆ. ಈಗಲೂ ಡಿಎಂಕೆ ಕಾಂಗ್ರೆಸ್ ಅಣ್ಣ ತಮ್ಮಂದಿರ ತರಹ ಇದ್ದೀವಿ ಅಂತ ಹೇಳಿದ್ರು. ಅವ್ರು ಎಷ್ಟು ಜನಕ್ಕೆ ಚೂರಿ ಹಾಕಿದ್ದಾರೆ? ಭಾರತೀಯ ಜನತಾ ಪಾರ್ಟಿ ಅವರು ಯಾರ್ಯಾರಿಗೆ ದೇಶದಲ್ಲಿ ಎಲ್ಲೆಲ್ಲಿ ಚೂರಿ ಹಾಕಿದ್ದಾರೆ ಅದನ್ನು ಮರ್ತು ಬಿಡ್ತಾರೆ ಅವ್ರು ಹೇಳೋದು. ಏನು ಒಂದೊಂದ್ಸರಿ ಏನಾಗುತ್ತೆ, ಈ ಗಾಣ ಕುರುಡು ಅಂತಾರಲ್ಲ, ಹಾಗೆ ಮರ್ತೋಗ್ಬಿಡ್ತಾರೆ ಅದೆಲ್ಲ. ನಾವು ಹೌದು, ಇದು ಪಾಲಿಟಿಕ್ಸ್ ಈಸ್ ಆಲ್ ಪಾಸಿಬಿಲಿಟೀಸ್. ಈಗ ಸರ್ಕಾರ ಅಲ್ಲಿ ನಡೀಲೇಬೇಕು. ಅದಕ್ಕಾಗಿ ನಾವು ಜನರ ದೃಷ್ಟಿಯಿಂದಾದರೂ ಒಂದು ಸರ್ಕಾರ ಅಲ್ಲಿ ಬರಬೇಕಲ್ವಾ. ತಮಿಳುನಾಡಲ್ಲಿ ಕಾಂಗ್ರೆಸ್ ಡಿಎಂಕೆ ಅಣ್ಣ ತಮ್ಮಂದಿರ ತರ ಇದ್ರು, ಈಗಲೂ ಇದ್ದೀವಿ. ಈಗ ಇಲ್ಲ ಅಂತ ಯಾರು ಹೇಳಿದ್ರು? ಬೇರೆ ಅದೇ ಪಾಸಿಬಿಲಿಟೀಸ್ ಅನ್ನಲ್ಲ. ನಾನು ಸರ್ಕಾರ ಮಾಡಬೇಕಲ್ವ, ಅವರು ಯಾರಾದರೂ ಒಬ್ಬರು ಸಹಕಾರ ಕೊಡಬೇಕು. ಕಾಂಗ್ರೆಸ್ ಮುಂದೆ ಬಂದು
ಇನ್ನು ಇದೇ ವಿಚಾರವಾಗಿ ಸಚಿವ ಪ್ರಿಯಾಂಕ ಖರ್ಗೆ ಕೂಡ ಪ್ರತಿಕ್ರಿಯೆ ನೀಡಿದ್ದು, ಒಂದು ಐಡಿಯಾಲಜಿಯನ್ನ ನಾವು ಸೇಫ್ ಗಾರ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ನಾವು ಯಾರಿಗೂ ಮೋಸ ಮಾಡಿಲ್ಲ, ಆದರೆ ಸನ್ನಿವೇಶ ಈ ರೀತಿ ಇದೆ ಅಂತ ಹೇಳಿದರು. ಒಂದು ಐಡಿಯಾಲಜಿಯನ್ನು ನಾವು ಸೇಫ್ ಗಾರ್ಡ್ ಮಾಡಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಈಗ ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಯು ಹ್ಯಾವ್ ಟು ಕೀಪ್ BJP ಆ್ಯಂಡ್ ದೇರ್ ಅಲೈಸ್ ಅಟ್ ಬೇ. ಅದಕ್ಕೋಸ್ಕರ ಹೈಕಮಾಂಡ್ ಒಂದು ಡಿಸಿಷನ್ ತೊಗೊಂಡಿದೆ, ಅದಕ್ಕೆ ನಾವೆಲ್ಲರೂ ಬದ್ಧ ಆಗಬೇಕಾಗ್ತದೆ. ಆಮೇಲೆ ನಾವು DMK ಅವರಿಗೆ ನಾವು ಮೋಸ ಮಾಡ್ತಾಯಿದ್ದೀವಿ ಅಂತ ಅವರು ಇದೇ ಐಡಿಯಾಲಜಿನಲ್ಲಿ ಇರೋದಲ್ವ. ಆಮೇಲೆ ಅವರು ಸಹಾಯ ನಮ್ಮಿಂದ ತೊಗೊಂಡಿದ್ದಾರೆ, ನಾವು ಅವ್ರ ಕಡೆಯಿಂದ ಸಹಾಯ ತೊಗೊಂಡಿದ್ದೀವಿ. ಹಾಗಂತ ನಮ್ಮ ಐಡಿಯಾಲಜಿ ಬೇರೆ ಬೇರೆದಲ್ಲ. ಬಟ್ ಸಂದರ್ಭ ಹೀಗಿದೆ, ಸನ್ನಿವೇಶ ಹೀಗಿದೆ, ಅನಿವಾರ್ಯ ಪರಿಸ್ಥಿತಿ ಇದೆ. ವಿಜಯಪುರದಲ್ಲಿ ಮಾತನಾಡಿದ ಸಚಿವ MB ಪಾಟೀಲ್, ತಮಿಳುನಾಡಿನಲ್ಲಿ ವಿಜಯ್ ಅವರು ಜಾತ್ಯತೀತ ತತ್ವದ ಮೇಲೆ ಬಂದಿದ್ದಾರೆ. DMK ಜೊತೆ ನಮ್ಮ ಮೈತ್ರಿ ಇದ್ದದ್ದು ಕೋಮುವಾದಿ ಶಕ್ತಿ ಬಿಜೆಪಿಯನ್ನ ದೂರ ಇಡಲು ಅಂತ ಹೇಳಿದರು. ಜೊತೆ ನಮ್ಮ ಮೈತ್ರಿ ಇದ್ದದ್ದು ಇವತ್ತು ಕೆಲವೊಂದು ಶಕ್ತಿಗಳೇನಿದಾವೆ, ಕೋಮುವಾದಿ ಶಕ್ತಿಗಳನ್ನ BJPಯನ್ನು ದೂರಿಡಲಿಕ್ಕೆ. ಇವತ್ತು DMK ನಮ್ಮ ಜೊತೆ ಪಕ್ಷದ ಜೊತೆ ನಮ್ಮ ಮೈತ್ರಿ ಇತ್ತು. ಈಗ ಅಲ್ಲಿ ತಮಿಳುನಾಡುದಲ್ಲಿ ಪರ್ಯಾಯವಾಗಿ ವಿಜಯ್ ಅವರಿಗೆ ಅವರು ಕೂಡ ಒಂದು ಜಾತ್ಯತೀತ ತತ್ವದ ಮೇಲೆ ಬಂದಂಥವ್ರು. ಜನ ಒಂದು ಮನ್ನಣೆಯನ್ನು ಕೊಟ್ಟಿದ್ದಾರೆ, ಜನ ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪು ಹುಸಿ ಆಗಬಾರ್ದು. ಬಹುಶಃ ನಾವು ಈ ಸಂದರ್ಭದಲ್ಲಿ ನಾವು ಅದಕ್ಕೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವ್ರಿಗೆ ಸಹಾಯ ಮಾಡಿದ್ರೆ ಜನ ನಮ್ಮನ್ನು ಕ್ಷಮಿಸೋದಿಲ್ಲ. ಹೀಗಾಗಿ ಆ ದೇಶದಿಂದ ಇವತ್ತು TVKಗೆ ಒಂದು ಸಹ ನಾವು ಬೆಂಬಲವನ್ನು ಕೊಡ್ತಿದ್ದೀವಿ. ಯಾರಿಗೂ ಬೆನ್ನಾಗೆ ಚೂರಿ ಹಾಕುವಂಥ ಪ್ರಶ್ನೆ. DMK ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ ಮುಂದುವರೆದಿದೆ. ಮಮತಾ ಬ್ಯಾನರ್ಜಿ ವಿರುದ್ಧ ಭವಾನಿಪುರದಲ್ಲಿ ಗೆದ್ದಿದ್ದ ಬಿಜೆಪಿ ಅಭ್ಯರ್ಥಿ ಸುವೇಂದು ಅಧಿಕಾರಿಯ ಆಪ್ತ ಚಂದ್ರನಾಥ್ ದತ್ ಮೇಲೆ ಗುಂಡಿನ ದಾಳಿಯಾಗಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬಂಗಾಳದ ಉತ್ತರ 24 ಪರಗಣ ಜಿಲ್ಲೆಯ ಮಧ್ಯಮ್ ಗ್ರಾಮ್ ಸಿಟಿಯಲ್ಲಿ ಈ ಘಟನೆ ನಡೆದಿದೆ. ಇನ್ನು ಸ್ಥಳಕ್ಕೆ ಬಂದಂತಹ ಪೊಲೀಸರು ಹಾಗೂ ಫೊರೆನ್ಸಿಕ್ ಟೀಮ್ ಕೆಲವು ದಾಖಲೆ ಸಂಗ್ರಹಿಸಿದೆ. ಇನ್ನು ಆಪ್ತನ ಮೃತದೇಹ ನೋಡಲು ಆಸ್ಪತ್ರೆಗೆ ಸುವೇಂದು ದೌಡಾಯಿಸಿದ್ರು. ಮೃತದೇಹವನ್ನ ನೋಡಿ ಸುವೇಂದು ಅಧಿಕಾರಿ ಕಣ್ಣೀರಿಟ್ಟಿದ್ದಾರೆ. ಈ ಘಟನೆಯನ್ನು ಖಂಡಿಸಿದ ಸುವೇಂದು ಇದು ಪೂರ್ವ ನಿಯೋಜಿತ ಕೊಲೆ ಅಂತ ಆರೋಪಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಮಧ್ಯಮ್ ಗ್ರಾಮದಲ್ಲಿ ಸಂಪೂರ್ಣವಾಗಿ ಸೆಕ್ಯೂರಿಟಿ ಹೆಚ್ಚಳ ಮಾಡಲಾಗಿದೆ. ಇನ್ನು ಹತ್ಯೆಗೂ ಮುನ್ನ ಚಂದ್ರನಾಥ್ ದತ್ ಪ್ರಯಾಣ ಮಾಡ್ತಾ ಇದ್ದ ಕಾರ್ನ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಂದ್ರನಾಥ್ ದತ್ ಪ್ರಯಾಣ ಮಾಡ್ತಾ ಇದ್ದ ಕಾರ್ ಬೆನ್ನತ್ತಿದ್ದ ಆರೋಪಿಗಳು ಹತ್ಯೆಗೈದು ಎಸ್ಕೇಪ್ ಆಗಿದ್ದಾರೆ. ಘಟನೆ ಸಂಬಂಧ ಮೂವರನ್ನ ವಶಕ್ಕೆ ಪಡೆಯಲಾಗಿದೆ ಎನ್ನಲಾಗ್ತಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಬಹುಮತ ಬಂದಿದೆ, ಆದರೂ ಕೂಡ ನಾನು ಸಿಎಂ ಸ್ಥಾನ ಬಿಟ್ಕೊಡಲ್ಲ ಅಂತ ಸಿಎಂ ಮಮತಾ ಬ್ಯಾನರ್ಜಿ ಮೊಂಡುತನ ಮಾಡ್ತಿದ್ದಾರೆ. ಈ ಬಗ್ಗೆ ರಾಮನಗರದಲ್ಲಿ ಮಾತನಾಡಿದ ಸಂಸದ ಡಾಕ್ಟರ್ ಮಂಜುನಾಥ್ ಮಮತಾ ಬ್ಯಾನರ್ಜಿ ವಿರುದ್ಧ ಕಿಡಿಕಾರಿದರು. ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭೆಯ ಅವಧಿಯು ಅಂತ್ಯಗೊಂಡ ಬಳಿಕ ಮುಖ್ಯಮಂತ್ರಿ ಸ್ಥಾನವೂ ಅಂತ್ಯಗೊಳ್ಳಲಿದೆ. ಚುನಾವಣೆಯಲ್ಲಿ ಯಾವುದೇ ಲೋಪಗಳಿದ್ರೂ ನ್ಯಾಯಾಲಯದ ಮೊರೆ ಹೋಗಬೇಕು. ಸಿಎಂ ಸ್ಥಾನ ಬಿಡದೆ ಮೊಂಡಾಟ ಹಿಡಿದಿರುವುದು ಸಂವಿಧಾನ ವಿರೋಧಿ ನಡೆ. ಇದೇ ರಾಜ್ಯದಲ್ಲಿ 400ರಿಂದ 450 ಕೊಲೆ ಪ್ರಕರಣಗಳು ನಡೆದಿವೆ ಎನ್ನಲಾಗ್ತಿದೆ. ಪಶ್ಚಿಮ ಬಂಗಾಳದಲ್ಲಿ ದರೋಡೆ ಹೆಚ್ಚಾಗಿತ್ತು, ಕಾನೂನು ಸುವ್ಯವಸ್ಥೆ ಇರಲಿಲ್ಲ. ಈಗ ನಾಡಿದ್ದು ಬಿಜೆಪಿ ಸಿಎಂ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅಂತ ಹೇಳಿದರು. ಆಟೋಮ್ಯಾಟಿಕ್ ಆಗಿ ಅವರು ಮುಖ್ಯಮಂತ್ರಿ ಆಗಕ್ಕಾಗೋದಿಲ್ಲ. ಸೊ ಅವರು ಈಗ ಏನಾದರೂ ಚುನಾವಣೆಯಲ್ಲಿ ಏನಾದರೂ ತೊಂದರೆ ಆಗಿದೆ, ಅಕ್ರಮ ನಡೆದಿದೆ ಅನ್ನೋದು ಅವರು ಸಾಬೀತುಪಡಿಸಬೇಕಾದ್ರೆ ಅವರು ಕೋರ್ಟ್ ಮೂಲಕನೇ ಮಾಡಬೇಕು. ಅದು ಇದುವರೆಗೆ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಡೆದುಕೊಂಡು ಬಂದಂಥ ಸಂಪ್ರದಾಯ ಏನು, ಚುನಾವಣೆಯಲ್ಲಿ ಒಂದು ಪಕ್ಷ ಸೋತ ನಂತರ ಅದರ ಮುಖ್ಯಮಂತ್ರಿ ಸ್ವಾಭಾವಿಕವಾಗಿ ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ಕೊಡಬೇಕು. ಈ ರೀತಿ ಮೊಂಡಾಟ ಮಾಡೋದು ಇದು ನಮ್ಮ ಸಂವಿಧಾನಕ್ಕೆ ಒಂದು ವಿರುದ್ಧವಾದಂಥ ಒಂದು ನಡೆ ಅಂತ ಹೇಳಬೇಕು. ಸಿಎಂ ಸ್ಥಾನಕ್ಕೆ ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡಲು ನಿರಾಕರಿಸುತ್ತಿರುವ ಬಗ್ಗೆ ಸಚಿವ MB ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿಯಿಂದ ಸಾಕಷ್ಟು ಅನ್ಯಾಯ ಆಗಿದ್ದು ಸತ್ಯ. ವಾಮ ಮಾರ್ಗದ ಮೂಲಕ ಬಿಜೆಪಿಗರು ಜಯಗಳಿಸಿದ್ರು, ಅದರಲ್ಲಿ ಎರಡು ಮಾತಿಲ್ಲ. ರಾಜೀನಾಮೆ ಕೊಡಬೇಕೋ ಬಿಡಬೇಕೋ ಅದು ಸಂವಿಧಾನದ ತಜ್ಞರು ಹೇಳಬೇಕಾಗುತ್ತೆ ಅಂತ ಹೇಳಿದರು. ಸಾಕಷ್ಟು ಏನು BJPಯಿಂದ ಅನ್ಯಾಯ ಆಗಿದ್ದು ಸತ್ಯ. ಆದರೆ ಇಷ್ಟು ನಾವು ರಾಜೀನಾಮೆ ಕೊಡೋದಲ್ಲ ಇದು ಅನ್ನೋದು ಅದು ಕಾನೂನಾತ್ಮಕವಾಗಿ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನು ಒಂದು ನಿರ್ಣಯವನ್ನು ಸಹ ಅಲ್ಲಿ ಮಾಡಬೇಕಾಗ್ತದೆ. ಆದರೆ ಇಷ್ಟೇ ಮಮತಾ ಬ್ಯಾನರ್ಜಿಯವರ ವಿರೋಧವಾಗಿ ಒಂದು ಸಹ ಭಾಳಷ್ಟು BJPಯವರು SIR ಹಿಡ್ಕೊಂಡು
ಅಧಿಕಾರಿಗಳ ನಡುವೆ ಎಲೆಕ್ಷನ್ ಕಮಿಷನ್ ಹಿಡ್ಕೊಂಡು ಭಾಳಷ್ಟು ಅವ್ರನ್ನ ಸೋಲಿಸಲಿಕ್ಕೆ ನಿರಂತರವಾಗಿ ಹೊಸ ಒಂದು ಪ್ರಯತ್ನವನ್ನು ಮಾಡಿದ್ದು ವಾಮ ಮಾರ್ಗದಿಂದ ಇವತ್ತು ಅವರು ಜಯಗಳಿಸಿದ್ದಾರೆ. ಆದರೆ ಎರಡು ಮಾತಿಲ್ಲ. ವೆಸ್ಟ್ ಬೆಂಗಾಲ್ನಲ್ಲಿ ಸಾಕಷ್ಟು ಏನು BJPಯಿಂದ ಅನ್ಯಾಯ ಆಗಿದ್ದು ಸತ್ಯ. ಆದರೆ ಇಷ್ಟು ನಾವು ರಾಜೀನಾಮೆ ಕೊಡೋದಲ್ಲ ಇದು ಅನ್ನೋದು ಅದು ಕಾನೂನಾತ್ಮಕವಾಗಿ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನು ಒಂದು ನಿರ್ಣಯವನ್ನು ಸಹ ಅಲ್ಲಿ ಮಾಡಬೇಕಾಗ್ತದೆ. ಆದರೆ ಇಷ್ಟೇ ಮಮತಾ ಬ್ಯಾನರ್ಜಿಯವರು ವಿರೋಧವಾಗಿ ಒಂದು ದಿವಸ ಭಾಳಷ್ಟು BJPಯವರು SIR ಹಿಡ್ಕೊಂಡು ಅಧಿಕಾರಿಗಳ ನಡುವೆ ಎಲೆಕ್ಷನ್ ಕಮಿಷನ್ ಹಿಡ್ಕೊಂಡು ಭಾಳಷ್ಟು ಅವ್ರನ್ನ ಸೋಲಿಸಲಿಕ್ಕೆ ನಿರಂತರವಾಗಿ ಹೊಸ ಒಂದು ಪ್ರಯತ್ನವನ್ನು ಮಾಡಿದ್ದು ವಾಮ. ಕೇರಳಂನಲ್ಲಿ ಮುಂದಿನ ಸಿಎಂ ಆಯ್ಕೆಗೆ ಕಾಂಗ್ರೆಸ್ ಭಾರಿ ಕಸರತ್ತು ನಡೆಸ್ತಾ ಇದೆ. ಇವತ್ತು ತಿರುವನಂತಪುರಂನಲ್ಲಿ AICC ವೀಕ್ಷಕರಿಂದ ಕಾಂಗ್ರೆಸ್ ಶಾಸಕರ ಅಭಿಪ್ರಾಯ ಸಂಗ್ರಹ ಆರಂಭಿಸಲಾಗಿದೆ. ಕೆಪಿಸಿಸಿ ಕಚೇರಿ ಇಂದಿರಾ ಭವನದಲ್ಲಿ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ಇನ್ನು ಬಹುತೇಕ ಶಾಸಕರು KC ವೇಣುಗೋಪಾಲ್ಗೆ ಬೆಂಬಲ ಸೂಚಿಸಿದ್ದಾರೆ ಎನ್ನಲಾಗ್ತಾ ಇದ್ದು ನಾಳೆ ಹೆಸರು ಘೋಷಣೆಯಾಗಲಿದೆ. ಇನ್ನೊಂದೆಡೆ ಚುನಾವಣಾ ಸೋಲಿನ ಬಳಿಕ LDF ಮೊದಲ ಸಭೆ ನಡೆಸಿದೆ. ತಿರುವನಂತಪುರಂನಲ್ಲಿರುವ AKG ಸೆಂಟರ್ನಲ್ಲಿ ಸಭೆ ನಡೆಸಲಾಗಿದೆ. ಸಭೆಯಲ್ಲಿ ಪಿಣರಾಯಿ ವಿಜಯನ್, ಬಿನೋಯ್ ವಿಶ್ವಂ, ರಾಜನ್, ಜೋಸ್ ಕೆ ಮಣಿ ಮತ್ತು ಇತರ LDF ಮುಖಂಡರು ಭಾಗಿಯಾಗಿದ್ದಾರೆ. ಬಿಹಾರದಲ್ಲಿ ಸಚಿವ ಸಂಪುಟ ವಿಸ್ತರಣಾ ಕಾರ್ಯಕ್ರಮ ನಡೆಯಿತು. ಪಾಟ್ನಾದಲ್ಲಿರುವ ಗಾಂಧಿ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 20ಕ್ಕೂ ಅಧಿಕ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು. ಶ್ರವಣ್ ಕುಮಾರ್, ವಿಜಯ್ ಕುಮಾರ್ ಸಿನ್ಹಾ, ಡಾಕ್ಟರ್ ದಿಲೀಪ್ ಕುಮಾರ್ ಜೈಸ್ವಾಲ್, ಅಶೋಕ್ ಚೌಧರಿ, ರಮಾ ನಿಷಾದ್, ನಂದಕಿಶೋರ್ ರಾಮ್ ಸೇರಿದಂತೆ 20ಕ್ಕೂ ಅಧಿಕ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಜ್ಯಸಭಾ ಸದಸ್ಯ ನಿತೀಶ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. करतल ध्वनि से तालियां बजती रहनी चाहिए श्री मोदी जी. ಚಿತ್ರದುರ್ಗದಲ್ಲಿ BSY ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆಯಿಂದ 2 ದಿನಗಳ ಕಾಲ ಅಭಿಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಸಂಪೂರ್ಣವಾಗಿ ಮಧುವಣಗೀತೆಯಂತೆ ಸಿಂಗಾರಗೊಂಡಿದೆ. ದಾರಿಯುದ್ದಕ್ಕೂ ಕೇಸರಿ ಬಾವುಟ ಬಂಟಿಂಗ್ಸ್ ಹಾಕಲಾಗಿದ್ದು ಎಲ್ಲಾ ಕಡೆ BSY ಬ್ಯಾನರ್ ಹಾಕಲಾಗಿದೆ. ಮಾದಾರ ಚೆನ್ನಯ್ಯ ಶ್ರೀ ಮಠದ ಹಿಂಭಾಗದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ನಾಳೆ BSY ಚಿತ್ರದುರ್ಗಕ್ಕೆ ಆಗಮಿಸಲಿದ್ದಾರೆ. ಈ ವೇಳೆ ಕನಕದಾಸ ವೃತ್ತದಿಂದ ಮದಕರಿ ಸರ್ಕಲ್ವರೆಗೆ ಪೂರ್ಣಕುಂಭ ಸ್ವಾಗತದೊಂದಿಗೆ ಮೆರವಣಿಗೆ ಮಾಡಲು ನಿರ್ಧರಿಸಲಾಗಿದೆ. ಮೇ 9ರಂದು ಚಿತ್ರದುರ್ಗದಲ್ಲಿ BSY ಅಭಿಮಾನೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. BSY ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಭರ್ಜರಿ ಸಿದ್ಧತೆ ನಡೆದಿದೆ. ಇನ್ನು ದಾವಣಗೆರೆಯಲ್ಲೂ ಅಭಿಮಾನೋತ್ಸವಕ್ಕೆ 100 ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಈ ಬಗ್ಗೆ ಮಾಜಿ ಸಚಿವ GM ಸಿದ್ದೇಶ್ವರ್ ಪ್ರತಿಕ್ರಿಯೆ ನೀಡಿದ್ದು, ಅಭಿಮಾನೋತ್ಸವದಲ್ಲಿ ದಾವಣಗೆರೆ ಕ್ಷೇತ್ರದಿಂದ 25,000ಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದಾರೆ. ಯಡಿಯೂರಪ್ಪ ಸಂಧ್ಯಾ ಸುರಕ್ಷಾ ಸೇರಿ ಹಲವು ಯೋಜನೆ ಕೊಟ್ಟಿದ್ದಾರೆ. ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ, ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಕೃಷಿ ಬಜೆಟ್ ಕೊಟ್ಟ ರೈತ ನಾಯಕ BS ಯಡಿಯೂರಪ್ಪ. ಸೈಕಲ್ ಮೇಲೆ ತಿರುಗಾಡಿ BSY ಅನಂತಕುಮಾರ್ ಪಕ್ಷ ಕಟ್ಟಿದ್ರು. ದಕ್ಷಿಣ ಭಾರತದಲ್ಲಿ ಪ್ರಥಮ ಬಾರಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ತಂದಂತಹ ಧೀಮಂತ ನಾಯಕ BSY. ಮೇ 9ರ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಬೇಕು ಅಂತ ಮನವಿ ಮಾಡ್ತೀನಿ ಅಂತ ಹೇಳಿದರು. ಅಭಿಮಾನೋತ್ಸವ ಕಾರ್ಯಕ್ರಮ ರಾಜ್ಯದ ಮೂಲೆ ಮೂಲೆಯಿಂದ ಸುಮಾರು 9-10 ಲಕ್ಷ ಜನ ಸೇರುವಂಥ ಕಾರ್ಯಕ್ರಮ. 100 ಬಸ್ಸು, 400-500 ಕಾರು ಮತ್ತು ಟ್ರ್ಯಾಕ್ಸ್ಗಳು ನಮ್ಮ ಲೋಕಸಭಾ ಕ್ಷೇತ್ರದಿಂದ ಹೊರಟಿದ್ದಾವೆ. ಸೈಕಲ್ ಮೇಲೆ ಓಡಾಡಿ ಪಕ್ಷವನ್ನು ಅವರು ಅನಂತಕುಮಾರ್ ಕಟ್ಟಿ ಬೆಳೆಸಿ ಮೊದಲನೇ ಬಾರಿಗೆ ದಕ್ಷಿಣ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥ ಧೀಮಂತ ನಾಯಕ ಯಡಿಯೂರಪ್ಪನವರ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ JDS Act 25 ಕಾರ್ಯಕ್ರಮ ನಡೀತಾ ಇದೆ. ಮಾಜಿ ಸಚಿವ CS ಪುಟ್ಟರಾಜು ನೇತೃತ್ವದಲ್ಲಿ ಪಾಂಡವಪುರದ ಪಾಂಡವ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಖಿಲ್ಗೆ ಬೃಹತ್ ಹೂವಿನ ಹಾರ ಹಾಕಿ ಕಾರ್ಯಕರ್ತರು ಸ್ವಾಗತ ಮಾಡಿದರು. ಬಳಿಕ ಕಾರ್ಯಕ್ರಮವನ್ನ ದೀಪ ಬೆಳಗುವ ಮೂಲಕ ನಿಖಿಲ್ ಕುಮಾರಸ್ವಾಮಿ ಉದ್ಘಾಟಿಸಿದರು. ಬಳಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ CS ಪುಟ್ಟರಾಜು, ತಮಿಳುನಾಡಿನ ಚುನಾವಣೆಯಲ್ಲಿ ನಟ ವಿಜಯ್ ಗೆದ್ದ ರೀತಿ ದೇವೇಗೌಡರ ವಂಶದ ಕುಡಿ ಎದ್ದು ಬರುತ್ತೆ. ನಿಖಿಲ್ ಮೇಲೆ ದೈವ ಶಕ್ತಿ ಇದೆ, ಮುಂದೆ ವಿಜಯ ಸಾಧಿಸಲಿದ್ದಾರೆ ಅಂತ ಹೇಳಿದ್ದಾರೆ. ಹಿರಿಯ ನಾಯಕರು ಮಾಜಿ ಸಚಿವರಾದಂಥ ತಮ್ಮಣ್ಣ ಸಾಹೇಬರು ನಿನ್ನೆಯಿಂದ ಹೇಳ್ತಾ ಇದ್ರು,
ಧಾರವಾಡ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಜೀವಾವಧಿ ಶಿಕ್ಷೆ ಪ್ರಶ್ನಿಸಿ ಮಾಜಿ ಶಾಸಕ ವಿನಯ್ ಕುಲಕರ್ಣಿ ಸಲ್ಲಿಸಿರುವ ಮೇಲ್ಮನವಿ ಅರ್ಜಿ ವಿಚಾರಣೆ ಹೈಕೋರ್ಟ್ ದ್ವಿಸದಸ್ಯ ಪೀಠದಲ್ಲಿ ನಡೆಯಿತು. ವಿಚಾರಣೆ ನಡೆಸಿದ ಪೀಠ ಅರ್ಜಿ ವಿಚಾರಣೆಯನ್ನು ಮೇ 26ಕ್ಕೆ ಮುಂದೂಡಿದೆ. ದೇವನಹಳ್ಳಿ ಬಳಿ ಹೈವೇನಲ್ಲಿ ಹಿಟ್ ಅಂಡ್ ರನ್ಗೆ ಸುಧಾಕರ್ ಅನ್ನೋರು ಮೃತಪಟ್ಟಿದ್ದಾರೆ. ಈ ಹಿಂದೆ ಮೃತ ಸುಧಾಕರ್ ಅವರ ಅತ್ತೆ, ತಾಯಿ, ಅಕ್ಕ ಈ ಮೂವರು ಕೂಡ ಅದೇ ರಸ್ತೆಯಲ್ಲಿ ಮೃತಪಟ್ಟಿದ್ದಾರೆ. ಅಲ್ಲದೆ ಮುದುಗುರ್ಕಿ ಗ್ರಾಮದ ಅನೇಕ ಜನ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಕುಟುಂಬಸ್ಥರು ರಸ್ತೆಯಲ್ಲೇ ಮೃತ ಸುಧಾಕರ್ ಶವವಿದ್ದು ಪ್ರತಿಭಟನೆ ನಡೆಸಿ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದರು. ಸ್ಥಳಕ್ಕೆ ಎಸಿ ಮಂಜುನಾಥ್ ಹಾಗೂ ಡಿವೈಎಸ್ಪಿ ಪಾಂಡುರಂಗ ಭೇಟಿ ನೀಡಿ ಮೃತರ ಕುಟುಂಬಸ್ಥರ ಮನವೊಲಿಸಿ ಶವ ಸ್ಥಳಾಂತರಿಸಿದರು. ಈಗಾಗಲೇ ಅಂಡರ್ ಪಾಸ್ಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಸದ್ಯಕ್ಕೆ ಬೇಕಾದ ಸ್ಪೀಡ್ ಬ್ರೇಕರ್ಗಳನ್ನು ಹಾಕಲಾಗುತ್ತೆ ಅಂತ ಅಧಿಕಾರಿಗಳು ಭರವಸೆ ನೀಡಿದರು. ಬಳಿಕ ಕುಟುಂಬಸ್ಥರು ಪ್ರತಿಭಟನೆ ನಿಲ್ಲಿಸಿ ಶವ ತೆಗೆದುಕೊಂಡು ಅಂತ್ಯ ಸಂಸ್ಕಾರಕ್ಕೆ ಮುಂದಾಗಿದ್ದಾರೆ. 4 ವರ್ಷ 4-5 ವರ್ಷ ಆಯ್ತು ಅವ್ರ ಅಮ್ಮ ತೀರೋಗಿ. ಸೇಮ್ ರೋಡಲ್ಲೇ ಅವ್ರ ಅಮ್ಮ ತೀರೋದ್ರು, ಸೇಮ್ ಅವ್ರ ಅತ್ತೆ ತೀರೋದ್ರು 2 ದಿವಸದಲ್ಲಿ. ಇವಾಗ ಮಗ ತೀರೋಗಿದ್ದಾರೆ. ಸೇಮ್ ಅವ್ರ ಫ್ಯಾಮಿಲಿನಲ್ಲಿ 4-5 ಜನ ರೋಡಲ್ಲೇ ಕೊಡ್ತೆ ಇವರು ಈ ಟೈಮ್ ಬರ್ತಾರೆ. ಏನು ಅಪಘಾತ ಆಗ್ತಿದೆಯಲ್ಲ, ಇದು ಇಮಿಡಿಯೇಟ್ ಆಗಿ ಅಪಘಾತ ನಿಲ್ಲೋದಕ್ಕೆ ಇಮಿಡಿಯೇಟ್ ಆಗಿ ಮಾಡುವಂಥ ಏನೇನು ಕ್ರಮಗಳಿದೆ ಅದನ್ನು ಅವ್ರು ಸೂಚಿಸಿದ್ವಿ. ಅಲ್ಲಿ ಬ್ಲಿಂಕರ್ಸ್ ಹಾಕೋದು ಮತ್ತು ಬಾರ್ ಮಾರ್ಕರ್ಸು ಆ ಥರ ಎಲ್ಲ ಏನೇನು ಮಾಡಬೇಕು ಮಾಡಿದ್ವಿ. ಉಳಿದಿದ್ದನ್ನು ಅವರು ಇಲ್ಲಿ ಅಂಡರ್ ಪಾಸ್ ಬೇಕು ಅಂತ ಇವರು ಗ್ರಾಮಸ್ಥರು ಕೇಳ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಹೈವೇ ಅಥಾರಿಟಿ ಅವರು ಪ್ರಪೋಸಲ್ ಈಗಾಗಲೇ ಕಳಿಸಿದಾರಂತೆ. ಅದನ್ನು ಸ್ವಲ್ಪ ಬೇಗ. ಬೆಂಗಳೂರಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಆನ್ಲೈನ್ ಗೇಮಿಂಗ್ ಕಂಪನಿಯ ಮೇಲೆ ದಾಳಿ ನಡೆಸಿದ್ದಾರೆ. ಕಾಡುಬಿಸನಹಳ್ಳಿ ಬಳಿಯ ಗೇಮ್ಸ್ ಕ್ರಾಫ್ಟ್ ಎಂಬ ಕಂಪನಿಯ ಮೇಲೆ ಬೆಂಗಳೂರು ಘಟಕದ ಇಡಿ ಅಧಿಕಾರಿಗಳಿಂದ ದಾಳಿ ನಡೆಸಿ ಪರಿಶೀಲನೆ ನಡೆಸಿದರು. ಬೆಂಗಳೂರು ಸೇರಿದಂತೆ 15 ಪ್ರದೇಶದಲ್ಲಿ ಇಡಿ ದಾಳಿಯಾಗಿದೆ. ಇನ್ನು ದಾಳಿ ವೇಳೆ ಅಧಿಕಾರಿಗಳು ಕೆಲ ದಾಖಲೆಗಳು ಹಾಗೂ ಕಂಪನಿಯಲ್ಲಿದ್ದ ಕೆಲವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ. ವೇಗವಾಗಿ ಬಂದ ಬಿಎಂಟಿಸಿ ಬಸ್ನಿಂದ ಸರಣಿ ಅಪಘಾತ ನಡೆದಿದೆ. ಬೆಂಗಳೂರಿನ ನಾಗರಬಾವಿಯ ಚಂದ್ರಗಿರಿ ಪ್ಯಾಲೇಸ್ ಮುಂಭಾಗದಲ್ಲಿ ಸರಣಿ ಅಪಘಾತ ನಡೆದಿದೆ. ಅಪಘಾತದಲ್ಲಿ ಬಸ್ ಗುದ್ದಿದ ರಭಸಕ್ಕೆ ಸೊಲಾರಿಯೋ, ಎಸ್ಕ್ರಾಸ್ ಮತ್ತು ಎಂಜಿ ಕಾರುಗಳು ಜಖಂಗೊಂಡಿದೆ. ಇನ್ನು ಬ್ಯಾಟರಾಯನಪುರ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ದಾವಣಗೆರೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾವಣಗೆರೆಯ ರಾಜೀವ್ ಗಾಂಧಿ ಬಡಾವಣೆಯಲ್ಲಿರುವ ನಗರ ಪಾಲಿಕೆ ವಲಯ ಕಚೇರಿ 1ರ ಮೇಲೆ ದಾಳಿ ನಡೆಸಿದರು. ಈ ಸ್ವತ್ತು ಖಾತೆ ಬದಲಾವಣೆಗೆ ಹಣ ಪಡಿತಾ ಇರುವ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ 8ಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿಯಾಗಿದೆ. ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ರಸ್ತೆ ತಿರುವಿನಲ್ಲಿ ಲಾರಿ ಸಿಕ್ಕಾಕೊಂಡು ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಪರದಾಡಿದರು. ಈ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕೊಗ್ರೆ ಸಮೀಪ ನಡೆದಿದೆ. ರಸ್ತೆ ತಿರುವಿನಲ್ಲಿ 12 ಚಕ್ರದ ಲಾರಿ ಸಿಲುಕಿದ ಪರಿಣಾಮ ಹೊರನಾಡು ಶೃಂಗೇರಿ ರಸ್ತೆ ಸಂಪರ್ಕ ಸಂಪೂರ್ಣ ಅಸ್ತವ್ಯಸ್ತ ಆಗಿತ್ತು. ಟ್ರಾಫಿಕ್ ಜಾಮ್ ಆಗಿದ್ದರಿಂದ ಶೃಂಗೇರಿ ಹೊರನಾಡು ಬಸ್ಗಳು ಬದಲಿ ರಸ್ತೆಯಲ್ಲಿ ಸಂಚರಿಸ್ತಾ ಇವೆ. ಕಲಬುರಗಿಯಲ್ಲಿ ನಿಯಮ ಉಲ್ಲಂಘಿಸಿದ ಆಟೋ ಚಾಲಕನಿಗೆ ಸಂಚಾರಿ ಠಾಣೆ ಪೊಲೀಸರು ದಂಡ ವಿಧಿಸಿದ್ದಾರೆ. 44 ನಿಯಮ ಉಲ್ಲಂಘಿಸಿದ ಆಟೋ ಚಾಲಕನಿಗೆ ಕಲಬುರಗಿ ಸಂಚಾರಿ ಠಾಣೆ 2ರ ಪೊಲೀಸರು ಬರೋಬ್ಬರಿ 23,500 ರೂಪಾಯಿ ದಂಡ ವಸೂಲಿ ಮಾಡಿದ್ದಾರೆ. ಶಹಬಾದ್ ಪಟ್ಟಣದ ಆಟೋ ಚಾಲಕನೋರ್ವ ಸಿಗ್ನಲ್ ಜಂಪ್, ನೋ ಪಾರ್ಕಿಂಗ್, ಮೊಬೈಲ್ ಬಳಕೆ ಸೇರಿ ಹಲವು ಬಗೆಯ ಸಂಚಾರಿ ನಿಯಮ ಉಲ್ಲಂಘಿಸಿದ್ರು. ಹೀಗಾಗಿ ಪರಿಶೀಲನೆ ವೇಳೆ ಹಲವು ಬಗೆಯ ನಿಯಮ ಉಲ್ಲಂಘನೆ ಬೆಳಕಿಗೆ ಬಂದಿದ್ದು ಸಂಚಾರಿ ಪೊಲೀಸರು ದಂಡ ವಿಧಿಸಿ ಆಟೋ ಜಪ್ತಿ ಮಾಡಿದ್ದಾರೆ. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟದ ಜೈವಿಕ ಉದ್ಯಾನವನದಲ್ಲಿ ಜಿರಾಫೆ ಮೃತಪಟ್ಟಿದೆ. ಅನಾರೋಗ್ಯದ ಹಿನ್ನೆಲೆ ಶಿವಾನಿ ಎಂಬ ಹೆಸರಿನ 3 ವರ್ಷ 10 ತಿಂಗಳು ಪ್ರಾಯದ ಹೆಣ್ಣು ಜಿರಾಫೆ ಮೃತಪಟ್ಟಿದೆ. ಕೆಲ ದಿನಗಳಿಂದ ಸೀಕಲ್ ಟಾರ್ಷನ್ ರೋಗದಿಂದ ಬಳಲ್ತಾ ಇದ್ದಂತಹ ಶಿವಾನಿ ಸರಿಯಾಗಿ ಆಹಾರ ಸೇವಿಸ್ತಾ ಇರಲಿಲ್ಲ. ಹೀಗಾಗಿ ಕಳೆದ 1 ವಾರದಿಂದ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಇವತ್ತು ಜಿರಾಫೆ ಮೃತಪಟ್ಟಿದೆ. ಆಪರೇಷನ್ ಸಿಂಧೂರ್ ನಡೆದು ಇವತ್ತಿಗೆ 1 ವರ್ಷ. ಈ ಹಿನ್ನೆಲೆಯಲ್ಲಿ ಇಂದು ಸೇನಾಪಡೆಗಳ ಡೆಪ್ಯೂಟಿ ಚೀಫ್ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಸುದ್ದಿಗೋಷ್ಠಿ ನಡೆಸಿ ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿ ಹಂಚಿಕೊಂಡರು. ಆತ್ಮನಿರ್ಭರ ಭಾರತ ಕೇವಲ ಘೋಷಣೆಯಲ್ಲ, ಬದಲಾಗಿ ಆತ್ಮನಿರ್ಭರ ಭಾರತದ ಶಕ್ತಿ ಏನು ಅನ್ನೋದು ಆಪರೇಷನ್ ಸಿಂಧೂರ್ ವೇಳೆ ಸಾಬೀತಾಗಿದೆ. ಇಂದು ಭಾರತದ ರಕ್ಷಣಾ ವಸ್ತುಗಳ ಪೈಕಿ 65% ಭಾರತದಲ್ಲೇ ನಿರ್ಮಾಣ ಮಾಡಲಾಗ್ತಾ ಇದೆ. ಪಾಕ್ಗೆ ಮಾತ್ರವಲ್ಲ, ಇಡೀ ವಿಶ್ವಕ್ಕೆ ಭಾರತದ ಶಕ್ತಿ ಗೊತ್ತಾಗಿದೆ ಅಂತ ಹೇಳಿದ್ದಾರೆ. India will identify, track and punish every terrorist and their backers.
ಐಪಿಎಲ್ ಫೈನಲ್ ಪಂದ್ಯ ಅಹಮದಾಬಾದ್ಗೆ ಶಿಫ್ಟ್ ಆಗಿದೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದು, ಭದ್ರತೆ ವಿಚಾರವಾಗಿ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ. ಅಧಿಕೃತ ಮಾಹಿತಿ ಏನಂದ್ರೆ, ಅಹಮದಾಬಾದ್ನಲ್ಲಿ ಸೀಟ್ ಕೆಪಾಸಿಟಿ ಜಾಸ್ತಿ ಇದೆ. 7ರಿಂದ 8,000 ಸೀಟ್ ಸ್ಪಾನ್ಸರ್ಸ್ಗೆ ಕೊಡಬೇಕಾಗುತ್ತೆ. ಕಮರ್ಷಿಯಲ್ ವರ್ಕೌಟ್ ಆಗಲ್ಲ. ಶಾಸಕರು ಟಿಕೆಟ್ ಕೇಳಿದ್ದಕ್ಕೂ ಪಂದ್ಯ ಶಿಫ್ಟ್ ಆಗುವುದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದರು. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಮ್ಯಾಚ್ಗಳು ಗುಜರಾತ್ಗೆ ಹೋಗ್ತಾ ಇದೆ, ಬಂಡವಾಳವೂ ಗುಜರಾತ್ಗೆ ಹೋಗ್ತಿದೆ. ಬಿಸಿಸಿಐ ಐಸಿಸಿನಲ್ಲಿ ಜೈಶಾ ಇದ್ದಾರೆ, ಅವರಿಗೆ ಬೇಕಾದ ಹಾಗೆ ಮಾಡ್ತಿದ್ದಾರೆ. ಕಂಪನಿಗಳಲ್ಲಿ ಪ್ರಿಫರೆನ್ಸ್ ಕರ್ನಾಟಕ ಅಂತ ಹಾಕಿದ್ರೂ ಕೂಡ ಆ ಕಂಪನಿಗಳು ಗುಜರಾತ್, ಅಸ್ಸಾಂ ಪಾಲಾಗ್ತಾ ಇದೆ ಅಂತ ಆರೋಪಿಸಿದರು. ನಮಗೆ ಅನಧಿಕೃತವಾಗಿ ಬಂದಿದ್ದ ಮಾಹಿತಿ ಏನಂತ ಹೇಳಿದ್ರೆ, ಅವರು ಇಲ್ಲಿ 33,000 ಸೀಟ್ಸ್ ಇದೆ. ಅದರಲ್ಲಿ ಒಂದು 7-8 ಸಾವಿರ ಪಾಸಸ್ಸು ಅದು ಇದು ಎಲ್ಲ VIP-ಗಳಿಗೆ ಮತ್ತು ಅವರ ಸ್ಪಾನ್ಸರರ್ಸ್ಗೆ RCB ಅವರಿಗೆ ಕೊಡಬೇಕು. ಆಮೇಲೆ RCB ಅವ್ರ ಮೇಲೆ ಯಾರು ಆಡ್ತಾರೆ ಮ್ಯಾಚು ಅವ್ರಿಗೆ ಕೊಡಬೇಕು. ಅವರೇ ಒಂದು 7-8 ಸಾವಿರ ಸೀಟ್ಸನ್ನು ಬ್ಲಾಕ್ ಮಾಡ್ತಾರಂತೆ. ಅದಕ್ಕಾಗಿ ಉಳಿಯೋದೇ ಒಂದು 25,000 ಉಳಿಯುತ್ತೆ. ಅದು ಕಮರ್ಷಿಯಲಿ ಅವರಿಗೆ ವರ್ಕೌಟ್ ಆಗೋದಿಲ್ಲ. ಅದಕ್ಕೆ ನಾವು ಅಹಮದಾಬಾದಲ್ಲಿ 1 ಲಕ್ಷ ಸೀಟ್ ಅರೇಂಜ್ಮೆಂಟ್ ಇರುತ್ತೆ ಅಂಥೇಳಿ ಶುರುವಿನಿಂದನೂ ಅದೊಂದು ಚರ್ಚೆ ನಡೀತಾ ಇತ್ತು. ಅದಕ್ಕೂ ಸಂಬಂಧ ಇಲ್ಲರಿ. ಅದಕ್ಕೆ ಎಷ್ಟು ಸಾವಿರ ಕೊಟ್ಟಿಲ್ಲ, 4 ಪಾಸ್ ಕೊಟ್ಬಿಟ್ರೆ ಏನಾಗುತ್ತೆ ಅದಕ್ಕೂ ಸಂಬಂಧ ಇಲ್ಲ. IPL ಗುಜರಾತ್ ಹೋಗ್ತಾ ಇದೆ, ಸೆಮಿ ಕಂಡಕ್ಟರ್ಗಳು ಗುಜರಾತ್ ಹೋಗ್ತಾ ಇದೆ, ಬಂಡವಾಳ ಗುಜರಾತ್ ಹೋಗ್ತಾ ಇದೆ. ಪ್ರಧಾನಮಂತ್ರಿ ಅಲ್ಲ, ಇನ್ನು ಗುಜರಾತ್ ಮುಖ್ಯಮಂತ್ರಿ ಏನೇ ಇದ್ದಾರೆ, ಏನಕ್ಕೆ ಹೋಯ್ತು ಇದ್ರೆ ಏನಿಲ್ಲೇನು ಭದ್ರತೆ ಇಲ್ವಾ, ಏನಿಲ್ಲ, ಮುಂಚೆ ನಡೆಸಿಲ್ವಾ ನಾವು ಇಲ್ಲೆಲ್ಲ? ಅಲ್ಲಿ ಯಾರು ಇರೋದು? BCCI ICCನಲ್ಲಿ ಯಾರು ಇರೋದು ಹೇಳಿ? ಜೇಶಾ ಅವ್ರು ಇರೋದು. ಮನ್ಸಿಗೆ ಬಂದಂಗೆ ಬೆಂಗಳೂರಿಗನ ಹಾಕ್ತಾರೆ, ಹೈದ್ರಾಬಾದಿಗನ ಹಾಕ್ತಾರೆ, ಗುಜರಾತಿಗನ ತಗೋತಾರೆ. ಹೆಂಗ್ರಿ ಹೋಯ್ತು 6 ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಗಳು ಇದಕ್ಕೆ ಗುಜರಾತಿಗೆ?